ಒಂದು ಹಂತಕ್ಕೆ ಇದ್ದಿ ನಿನ್ನ ಬಹಿರ ಸಿನಿಮಾ ರಿಲೀಸ್ ಆದಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ. ಆದರೂ ಕೂಡ ನಾನು ಮಾತಾಡಿ ಅದಕ್ಕೆಲ್ಲಪ್ಪ ನೀನು ಬಂದಿರೋದು, ಬದುಕಬೇಕು, ಈಜಬೇಕು, ಈ ಸಮುದ್ರ ಇದು. ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂಥ ಸಿನಿಮಾ. ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು. ಸೊ ಅದಾದಮೇಲೆ 2 ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು, ಎಲ್ಲಿ ಧೈರ್ಯ ಗುಂದ್ಬಿಡ್ತಾನೋ ಅಂತ. ಸೊ ಹಾಗಾಗಿ ಸತತವಾಗಿತ್ತು. ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನಿಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ. ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅನ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ. ಸೊ ನಿನ್ನ ಧೈರ್ಯ. ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ OTT ಎಲ್ಲ ಪ್ಲಾಟ್ಫಾರ್ಮ್ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಇದಾಗಲಿಲ್ಲ. ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು, ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು. ಸರಿ ಹೋಗ್ಬಿಟ್ಟು ಕೊಟ್ವಿ, ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ. ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು. ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಹೆಂಗೇನು ಕೊಟ್ಬಿಟ್ಟಿದ್ದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ. ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು. ಒಂದೇ ತಿಂಗಳಲ್ಲಿ ಒಂದು 4 ಮಿಲಿಯನ್ ಹೋಗ್ಬಿಡ್ತು. ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು, ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡಕ್ಕೆ ಒಂದು ಇದು ಕೊಟ್ಬಿಡ್ತು. ಸರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು. ಅದಾದ್ಮೇಲೆ ಫೋನ್ ಮಾಡ್ದೆ ನನಗೆ, ಈ ಥರ ಆಯ್ತು ಸರ್ ಅಂತ. ಸರಿ ಅಂದ್ಬಿಟ್ಟು ಒಂದು 3-4 ಇಯರ್ಸ್ ಹಂಗೆ ಬಿಟ್ಬಿಟ್ವಿ. ಆಮೇಲೆ ತಿರ್ಗಿ ಕಾಲ್ ಮಾಡ್ದೆ ನನಗೆ ವೆಂಕಟು. ಮಾಡಿಬಿಟ್ಟು ಸರಿ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ, ಬೇಡ ಕಣ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ, ಈಗ ಬಂದಿರೋ ದುಡ್ಡು ಸಾಲಾಗೆಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ. ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ. ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ. ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ. ಓಕೆ, ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ಥರ ಇನ್ನೊಂದು ಏನೋ ಬೋರ್ ಆದರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ಅನ್ನಿ, ನಾನು ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ ನನ್ನ ಪಾತ್ರ ಹೀರೋನೇ ಸರ್. ಒಂದು 10 ನಿಮಿಷ. ಫಸ್ಟು ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬ ಕನಸಿತ್ತು. ಏನೋ ಒಂದು 10 ಸಿನಿಮಾ 15 ಸಿನಿಮಾ ಅಲ್ಲ, ಒಂದು 3 ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು. ಒಂದು ಕತೆ ಬರೆಯೋಕ್ಕೆ ಒಂದು 2 ಮೂಟೆ ಬರೆದಾಕ್ಬಿಟ್ಟಿದೆ. ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ. ಕತೆ ಹೆಂಗೆ ಮಾಡಬೇಕು, ಚಿತ್ರಕಥೆ ಹೆಂಗೆ ಮಾಡಬೇಕು, ಸಂಭಾಷಣೆ ಹೆಂಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ. ಆದರೂ 2 ಮೂಟೆ ಬರೆದುಬಿಟ್ಟಿದೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ. ನಮ್ಮ ಅಪ್ಪ ಹೇಳ್ತಾ ದನ ಬಿಟ್ಕೊಂಡು ಹೋಗ ಅಂತ. ಆಮೇಲೆ ಒಂದು 2-3 ಸತಿ ಹೇಳಿದೆ ಹಂಗೆ ಅಂತ. ನಾನು 2016 ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟೆ. ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜನ್ ಥರನೇ ನೋಡ್ಕೊಂಡ. ನಾನು ಆಫೀಸ್ಗೆ ಹೋಗ್ತೀನಿ, ನಾನು ತಿಂದವೆಲ್ಲ ತೊಳಿಬೇಡ ಗುರು, ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ. ಆಮೇಲೆ ನಾನು ಅವ್ನು ಬರೋ ಅಷ್ಟರಲ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆಯೆಲ್ಲ ನೀಟ್ ಮಾಡಿಬಿಡೋನೆ. ನನಗೆ 4-5 ತಿಂಗಳ ಜಗ ಅಂದ್ಬಿಟ್ಟು ಅನ್ನ ಹಾಕ್ತಾ. ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ. ಮತ್ತೆ ಊರವರೆಲ್ಲ ಹೇಳಿದ್ರು, ನಮಗೆಲ್ಲ ಸಿನಿಮಾ ನಮಗೆ ನಮ್ಮಂಥವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು. ಆದರೆ ನಾನು ಕೇಳಿಲ್ಲ. ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವ್ರ ಮನೆಗೆ ಬಿಟ್ಟೋಗ್ಬಿಟ್ಟೆ. ಅವ್ರ ಮನೇಲಿ 4 ತಿಂಗಳಿದ್ದೆ. ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಅವರೆಲ್ಲ ಅವ್ರ ಆ್ಯಕ್ಚುಲ್ ಮನೆ ಮಗಳು ಥರ ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು. ಇಲ್ಲ, ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ. ನನ್ನ ಚೈಲ್ಡ್ಹುಡ್ಡಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ. ಶ್ರೀನಿವಾಸ್ ಸರ್ ಇದರಲ್ಲಿ MLA ಪಾತ್ರವನ್ನು. ಆ್ಯಕ್ಚುಲಿ ಡ್ರಾಮಾ ಆರ್ಟಿಸ್ಟು. ಪ್ರಚಂಡ ರಾವಣ ಅಂತ ಒಂದು ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ. ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ. ಅಂದರೆ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾಯಿದ್ದೆ. ನಮಗೂ ಏನೋ ಆ ದೇವ್ರ
ಸ್ವಲ್ಪ ಇನ್ನೂ ಕಂಡುಬಿಡಲಿಲ್ಲ. ಇದರಲ್ಲೇನೋ ಅವರು ಒಂದು ಇದರಿಂದ ಡೈರೆಕ್ಟ್ರ್ ಇದ್ದಾರಲ್ಲ ಚಿಕ್ಕವರು, ಅವರು ನನಗೆ ಕರೆದು ಅವಕಾಶ ಕೊಟ್ಟರು. ಆಮೇಲೆ ಅವರು ವೆಂಕಟು ಅಷ್ಟೇ ಮಾಡಿ ಇದನ್ನು ಅಂತ ಅಂದ್ಬಿಟ್ಟು ಅವರು ಒಂದು ಸಹಕಾರ ಕೊಟ್ಟು ಎಲ್ಲ ಒಂದು ಇದರಲ್ಲಿ ಮಾಡಿದ್ದೀನಿ. ಒಂದು ಸಣ್ಣ ಡೈಲಾಗ್ ಹೇಳ್ಬೇಕಾದ್ರೆ ಹೇಳ. ಥ್ಯಾಂಕ್ ಯು. ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡ್ ಆಗಿ ಇರ್ಬೇಕಂತೇನಿಲ್ಲ. ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಆಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲೊಂದು ಮಜಾ ಮಾಡ್ಕೊಂಡು ಒಂದು ಪಂಚಸ್ ಕೊಟ್ಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದಷ್ಟು ದಿನಗಳ ಕಾಲ ಮಜವಾಗಿ ಮಾಡಿದ್ವಿ. ಆ್ಯಂಡ್ ಈ ಚಾನ್ಸ್ ಕೊಟ್ಟರಿಗೆ ತುಂಬ ಥ್ಯಾಂಕ್ಸ್. ಸ್ವಲ್ಪ ಜಾಸ್ತಿ ಮಾತಾಯ್ತು ಅನ್ಸುತ್ತೆ. ಥ್ಯಾಂಕ್ ಯು. ಸುಪ್ರೀತ್ ಕೊಟ್ಟರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಯಾಕಂದ್ರೆ ನಮ್ಮ ರೈಟ್ರಿಗೆ ಅಂದರೆ ಹೀರೋಗೆ ಒಳ್ಳೆ ರೈಟಿಂಗ್ ಸ್ಕಿಲ್ ಇದೆ. ಡೈಲಾಗ್ಸ್ ಎಲ್ಲ ನಾವು ನೋಡಿದೀವಲ್ಲ, ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ. ಮತ್ತೆ ಒಂದು ಮೆಸೇಜ್ ಇದೆ, ತಾಯಿಗೆ ಎಷ್ಟು ಬೆಲೆ ಕೊಡಬೇಕು, ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಅನ್ನೋದೊಂದು ತೋರಿಸ್ಕೊಂಡಿದ್ದಾರೆ. ಸೊ ಸಿನಿಮಾಗೆ ಒಳ್ಳೇದಾಗಲಿ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ರಿಟರ್ನ್ ಸಿಗಲಿ, ಒಂದು ಹಿಟ್ ಸಿಗಲಿ ಅಂತ ನಾನು ಕೇಳ್ಬೋದು.